पूज्याय राघवेन्द्राय सत्यधर्मरताय च भजतां कल्पवृक्ष नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ. ಸರ್ವೇ ಜನ ಸುಖಿನೋ ಭವಂತು. ಒಂದು ಸ್ವಲ್ಪ ಕಡಲೆಬೇಳೆ ತಗೊಂಡು ನೀರು ಹಾಕಿ ನೀಟಾಗಿ ತೊಳಿಬೇಕು. ಓಕೆ, ನೀಟಾಗಿ ತೊಳೆದು ಆಮೇಲೆ ನೆನೆಸ್ಬೇಕು. ಒಂದು 4-5 ತಾಸು ನೆನೆಸಿದ್ರೆ ಸಾಕು. ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ, ಎಷ್ಟು ಕ್ವಾಂಟಿಟಿ ಯೂಸ್ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನೆನೀಲಿ. ಇದು ಒಂದು 4 ಅವರ್ಸ್ ರೆಸ್ಟ್ ಮಾಡಾಕಿಡೋಣ. ಇದನ್ನು 4 ಅವರ್ಸ್ ರೆಸ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟು ಗ್ರೀನ್ ಚಿಲ್ಲಿ ಹಾಕೋಬೇಕು. ಓಕೆ, ಗ್ರೀನ್ ಚಿಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಿ ನಿಮಿಷ. ನೆಕ್ಸ್ಟ್ ಕಡಲೆಬೇಳೆ ಒಂದು 4 to 5 ಅವರ್ಸು ಸೋಕ್ ಮಾಡಿಟ್ಟಿದೆ. ಇದನ್ನು ನೀಟಾಗಿ ತೊಗೊಂಡು ಫ್ರೈ ಮಾಡಬೇಕು. ಶಾಲೋ ಫ್ರೈ ಅಷ್ಟೇ ಸಾಕು. ಓಕೆ, ಡೀಪ್ ಫ್ರೈ ಎಲ್ಲ ಏನು ಬೇಕಾಗಿಲ್ಲ. ಇದು ನೀರೆಲ್ಲ ಚೆಲ್ಲಿ ಬೇರೆ ನೀರು ಹಾಕ್ಕೋಬೇಕು. ಓಕೆ, ಈಗ ಕಡಲೆಬೇಳೆ ಹಾಕ್ಕೊಂಡು ಶಾಲೋ ಫ್ರೈ ಮಾಡಬೇಕು. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ನಾವು ಹಿಟ್ಟನ್ನು ನೆನೆಸ್ಬೇಕಾದ್ರೆ ಹಾಕಿರೋದ್ರಿಂದ ಉಪ್ಪು ನೋಡ್ಕೊಂಡು ಹಾಕಬೇಕು. ಓಕೆ, ಬೇರೆ ಇಂಗ್ರೀಡಿಯಂಟ್ ನೆಸೆಸಿಟಿ ಇಲ್ಲ ಇದಕ್ಕೆ. ಇದು ಸ್ವಲ್ಪ ಶಾಲೋ ಫ್ರೈ ಆಗಿ ಸ್ವಲ್ಪ ಶುಂಠಿ ಹಾಕೋಬೇಕು. ಒಂದು ಅರ್ಧ ಇಂಚು ಅಥವಾ 1/4 ಇಂಚಷ್ಟು ಶುಂಠಿ ಹಾಕಿಕೊಂಡು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಅದು ಎಲ್ಲದನ್ನು ಒಂದು ಮಿಕ್ಸಿ ಬಟ್ಲಾಗೆ ಟ್ರಾನ್ಸ್ಫರ್ ಮಾಡ್ಕೊಂಡಾಗಿದೆ. ಈಗ ರುಬ್ಕೋಬೇಕು. ನೀರಿನ ಹಾಕೋದೇನು ಬೇಡ, ಹಾಗೆ ರುಬ್ಕೊಳ್ಳೋಣ. ಓಕೆ, ಕನ್ಸಿಸ್ಟೆನ್ಸಿ ಬಂದರೆ ಸಾಕಷ್ಟೇ. ಈ ಥರ ಬರಬೇಕು. ಪೂರಾ ನೀರೆಲ್ಲ ಏನು ಬೇಡ, ಇಷ್ಟೇ ಕನ್ಸಿಸ್ಟೆನ್ಸಿ ಸಾಕಷ್ಟೇ. ಓಕೆ, ಇದಕ್ಕೆ ಇನ್ನೊಂದು 4 ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಬೇಕು. ಅದನ್ನು ತೋರಿಸ್ತೀನಿ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡೋದು. ಓಕೆ, ಇದನ್ನು ಒಂದು ಬೌಲಿಗೆ ಹಾಕ್ಕೊತೀನಿ. ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು, ಹಾಗೂ ಪುದೀನ ಸೊಪ್ಪು ಹಾಕೋಬೇಕು, ಕರಿಬೇವು ಸೊಪ್ಪು ಹಾಗೂ ಪುದೀನ ಸೊಪ್ಪು ಹಾಕೋಣ. ಈರುಳ್ಳಿ ತಿನ್ನೋದಾದರೆ ಈರುಳ್ಳಿ ಫೈನ್ ಚಾಪ್ ಮಾಡಿ ಹಾಕೋಬೇಕು. ಈರುಳ್ಳಿ ತಿನ್ನಲ್ಲ ಅಂದರೆ ಹಿಂಗೆ ಇರಲಿ, ಬೇಡ, ಹಾಕೋದೇನು ಬೇಡ. ಒಂದು ನಿಮಿಷ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳೋಣ. ಒಂದು ಚಪಾತಿ ಲಟ್ಟಿಸ್ಕೊಂಡು ನೆಕ್ಸ್ಟ್ ಇದು ಸ್ಟಫಿಂಗ್ ಇದೆಯಲ್ಲ, ಕಡಲೆಬೇಳೆ ಹಾಗೂ ಹಸಿಮೆಣಸಿನ್ಕಾಯಿ, ಶುಂಠಿ, ಕರಿಬೇವು, ಕೊತ್ತಂಬರಿ, ಪುದೀನ ಎಲ್ಲ ಹಾಕಿರುವಂಥ ಸ್ಟಫಿಂಗ್ ಹಾಕ್ಕೊಂಡು ಇದನ್ನು ನೀಟಾಗಿ ಮಾಡಿಸ್ಕೋಬೇಕು. ನೀಟಾಗಿ ಮಾಡಿಸ್ಕೊಂಡು ಇವಾಗ ಲಟ್ಟಿಸ್ಬೇಕು. ಇವಾಗ ಓಕೆ, ಬಿಸಿ ಮಾಡೋಕೆ ಇಡಬೇಕು. ತವಾ ಬಿಸಿ ಹಾಕ್ತಿದ್ದಾಗೆ ಪರೋಟ ಇದೆಯಲ್ಲ, ಪರೋಟ ಹಾಕ್ಕೋಬೇಕು. ಓಕೆ, ನೆಕ್ಸ್ಟ್ ಇವಾಗ ಪರೋಟಾಗೆ ಎಣ್ಣೆ ಹಚ್ಚಬೇಕು. ನಿಮಿಷ ಎಣ್ಣೆ ಹಚ್ಚೋಣ. ಓಕೆ, ಎಣ್ಣೆ ಹಚ್ಕೊಂಡು 2 ಸೈಡ್ ನೀಟಾಗಿ ಬೆನೆಸ್ಕೋಬೇಕು. ಓಕೆ, ನೆಕ್ಸ್ಟ್ ಎಡ್ಜಸ್ ಎಲ್ಲ ಚೆನ್ನಾಗಿ. ಓಕೆ, ನೆಕ್ಸ್ಟ್ ಇದನ್ನ ಟರ್ನ್ ಮಾಡಬೇಕು ಇವಾಗ. ಓಕೆ, ಟರ್ನ್ ಮಾಡೋಣ. ನಿಮಿಷ ಈ ಸೈಡ್ನು ಎಣ್ಣೆ ಹಚ್ಚಬೇಕು. ಓಕೆ, ಈ ಸೈಡ್ನ 2 ಸೈಡ್ ಎಣ್ಣೆ ಹಚ್ಚಿ ನೀಟಾಗಿ ಬೆನೆಸ್ಕೋಬೇಕು. ಸ್ಟಫಿಂಗ್ ಎಲ್ಲ ಆಲ್ರೆಡಿ ನಾವು ಬೆನೆಸಿದ್ದೀವಿ ಹಸಿ ಕಡಲೆ ಬೇಳೆಯಿಂದ, ಹಾಗಾಗಿ ಇದು ಹೊರಗಿನ ಲೇಯರ್ ಬೆನಿಬೇಕು. ಓಕೆ, ಬೆನಿಲಿ 2 ಸೈಡ್ ನೀಟಾಗಿ ಬೆನಿಲಿ. ಟೇಸ್ಟಿ ಆ್ಯಂಡ್ ಹೆಲ್ದಿ ಆಗಿರುವಂತಹ ಕಡಲೆ ಹಿಟ್ಟಿನ ಪರೋಟ ಇದು. ಓಕೆ,
ದೊಡ್ಡ ಸೈಜ್ ಬೇಕಾ ದೊಡ್ಡ ಸೈಜು ಮಾಡ್ಬೋದು, ಚಿಕ್ಕ ಸೈಜ್ ಬೇಕಾದರೂ ಚಿಕ್ಕ ಸೈಜ್ ಆದರೂ ಮಾಡ್ಕೋಬೋದು. ಓಕೆ, ಎಲ್ಲ ಪರೋಟ ತುಂಬ ಸ್ಮೂತಾಗಿ ಬಂದಿದೆ. ಓಕೆ, ವೆರಿ ಟೇಸ್ಟಿ ಆ್ಯಂಡ್ ಹೆಲ್ದಿ ಆಗಿರುತ್ತೆ. ಓಕೆ, ನೀಟ್ ಪರ್ಫೆಕ್ಟಾಗಿ ಬೆಂದಿದೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ ಆಗಿರುವಂಥ ಕಡಲೆಬೇಳೆ ಪರೋಟ ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ತಿನ್ಬೋದು. ಈ ಸ್ವೀಟ್ ಎಲ್ಲ ತಿನ್ನಲ್ಲ, ಶುಗರ್ ಪೇಷಂಟ್ ಆ ಥರ ಅವರು ಕೂಡ ತಿನ್ಬೋದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು.